ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾಂಜನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದು ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲೇ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಆಧುನಿಕ ಜೀವನ ಶೈಲಿಯ ಪರಿಣಾಮ ತಾರುಣ್ಯದಲ್ಲಿಯೇ ಮಾರಕ ಕಾಯಿಲೆಗಳಿಗೆ ಜನ ತುತ್ತಾಗ್ತಾ ಇದ್ದಾರೆ. ಅಂತಹ ಕಾಯಿಲೆಗಳಲ್ಲಿ ಒಂದು ಆರ್ಥ್ರೈಟಿಸ್. ಮನುಷ್ಯನ ದೇಹವನ್ನ ಜರ್ಜರಿತಗೊಳಿಸುವಂತ ಕಾಯಿಲೆಯಲ್ಲಿ ಆರ್ಥ್ರೈಟಿಸ್ ಕೂಡ ಒಂದು. ಮೊದಲೆಲ್ಲ ಆರ್ಥ್ರೈಟಿಸ್ ವೃದ್ಧಾಪ್ಯದಲ್ಲಿ ಕಾಣಿಸಿಕೊಳ್ತಾ ಇತ್ತು. ಮೂಳೆಯ ಸವೆತದಿಂದ ವೃದ್ಧಾಪ್ಯದಲ್ಲಿ ನೋವು ಕಾಣಿಸಿಕೊಳ್ತಾ ಇತ್ತು. ಮೂಳೆಗಳ ಸವೆತದಿಂದ ಬೆನ್ನು, ಮಂಡಿ ಮತ್ತೆ ಸೊಂಟ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳೋದು ಆರ್ಥ್ರೈಟಿಸ್ ರೋಗ ಲಕ್ಷಣ. ಆಧುನಿಕ ಜೀವನ ಶೈಲಿ ಮತ್ತೆ ಕ್ಯಾಲ್ಸಿಯಂ ಕೊರತೆಯಿಂದ ಇದೀಗ ಆರ್ಥ್ರೈಟಿಸ್ ಸಾಮಾನ್ಯವಾಗಿ ಕಾಣಿಸಿಕೊಳ್ತಾ ಇದೆ. ಆರ್ಥ್ರೈಟಿಸ್ ನೋವುಕಾರಕ ಕಾಯಿಲೆನೇ ಇರಬಹುದು, ಆದರೆ ಸರಿಯಾದ ಮುನ್ನೆಚ್ಚರಿಕೆ ಕ್ರಮ ವಹಿಸಿದ್ರೆ ಈ ಕಾಯಿಲೆಯಿಂದ ನಾವು ದೂರವಾಗಬಹುದು. ಅಲ್ಲದೆ ಸಮರ್ಪಕ ಚಿಕಿತ್ಸೆ ಪಡೆಯೋದ್ರಿಂದ ಈ ನೋವಿನಿಂದ ಮುಕ್ತಿ ಹೊಂದಬಹುದು. ಹಾಗಾದರೆ ಶತಾಯು ಆಯುರ್ವೇದಿಕ್ ಕ್ಲಿನಿಕ್ಸ್ನಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆ ಇದಕ್ಕೆ ಲಭ್ಯ ಇದೆ? ಇವೆಲ್ಲದರ ಬಗ್ಗೆ ವಿವರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಶತಾಯು ಆಯುರ್ವೇದಿಕ್ ಕ್ಲಿನಿಕ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಮೊದಲನೇದಾಗಿ ಬೇಸಿಕ್ ಆಗಿ ಆರ್ಥ್ರೈಟಿಸ್ ಅಂದ್ರೆ ಏನು, ಜೊತೆಗೆ ಇಷ್ಟೊಂದು ಕಾಮನ್ ಆಗಿ ಕಂಡು ಬರ್ತಾ ಇರೋದು ಯಾಕೆ ಅಂತ? ಆರ್ಥ್ರೈಟಿಸ್ ಅಂದರೆ ಏನಾಗುತ್ತೆ, ನಾವು ಯಾವಾಗಲೂ ಏನು ಅನ್ಕೊಳ್ತೀವಿ, ಬರೀ ದೊಡ್ಡ ಜಾಯಿಂಟ್ಗಳಿಗೆ ಬಂದರೆ ಮಾತ್ರ ಅದು ಆರ್ಥ್ರೈಟಿಸು, ಇಲ್ಲ ಅಂದರೆ ಅದಲ್ಲ ಅಂತ. ಬಟ್ ಹಾಗಲ್ಲ. ಬಾಡಿಯಲ್ಲಿ ಇರ್ತಕ್ಕಂಥ ಎಷ್ಟೇ ಜಾಯಿಂಟ್ಸ್ ಇರಲಿ, ಯಾವುದೇ ಜಾಯಿಂಟಲ್ಲಿ ಕೂಡ ಯಾವುದೇ ಥರದ ಇನ್ಫ್ಲಮೇಷನ್ ಆಗಲಿ, ಇನ್ಫೆಕ್ಷನ್ ಆಗಲಿ, ಅಥವಾ ಅಲ್ಲಿರೋ ಮೂಳೆ ಸವೆತ ಆಗಿರ್ಬೋದು, ಅದೆಲ್ಲದನ್ನು ಕೂಡ ನಾವು ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಬಟ್ ಆ ಆರ್ಥ್ರೈಟಿಸಲ್ಲಿ ತುಂಬಾ ಟೈಪ್ಸ್ ಇದೆ ಅದು. ಸೊ ನಾವು ಮುಂಚೆ ಏನಾಗೋದು, ಹಳೆ ಕಾಲದಲ್ಲಿ ನೋಡಿದಾಗೆ ಬರೀ ವಯಸ್ಸಾದವ್ರಿಗೆ ಮಾತ್ರ ಆರ್ಥ್ರೈಟಿಸ್ ಬರೋದು. ಈಗ ಚಿಕ್ಕವರಲ್ಲೂ ಕೂಡ ತಾವು ನೋಡ್ತಾ ಇರ್ಬೋದು, ಬೆನ್ನೋವು, ಕತ್ತು ನೋವು, ಈ ಸ್ಮಾಲ್ ಜಾಯಿಂಟ್ಸ್ ಪೇನು, ಆಮೇಲೆ ನೀ ಜಾಯಿಂಟ್ ಪೇನು, ಲೆಗ್ ಪೇನು, ಎಲ್ಲ ಕಡೆ ಪೇನ್ ಕಾಣ್ತಾನೆ ಇರುತ್ತೆ. ಸೊ ಇದರಲ್ಲಿ ವೆರೈಟಿ ಆಫ್ ಆರ್ಥ್ರೈಟಿಸ್ ಇದೆ. ಈಗ ಎಲ್ಲ ರೀತಿಯಾದಂಥ ಆರ್ಥ್ರೈಟಿಸ್ಗೂ ಕೂಡ ಸರ್ಜರಿನೇ ಮಾಡಬೇಕಾಗುತ್ತಾ? ಅದೇನಾ ಸೊಲ್ಯೂಷನು, ಹೇಗೆ? ಇಲ್ಲ, ಆ್ಯಕ್ಚುಲಿ ಮುಖ್ಯವಾಗಿ ತಿಳ್ಕೊಬೇಕು ಈ ಆರ್ಥ್ರೈಟಿಸ್ ಯಾಕೆ ಬಂದಿದೆ, ಯಾವ ಏಜಲ್ಲಿ ಯಾರಿಗೆ ಬಂದಿದೆ ಅಂತ. ಸೊ ನಾ ಅವಾಗೆ ಹೇಳ್ದಂಗೆ ಎಷ್ಟೊಂದು ವೆರೈಟಿ ಆಫ್ ಆರ್ಥ್ರೈಟಿಸ್ ಇರೋದ್ರಿಂದ, ಈಗ ಫಾರ್ ಎಕ್ಸಾಂಪಲ್ ರುಮಟಾಯ್ಡ್ ಆರ್ಥ್ರೈಟಿಸ್ ಇರ್ಬೋದು, ಆಸ್ಟಿಯೋ ಆರ್ಥ್ರೈಟಿಸು, ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಇದು ಎಲ್ಲದರಲ್ಲೂ ಕೂಡ ನಾವು ಬೇರೆ ಬೇರೆ ಥರ ಟ್ರೀಟ್ಮೆಂಟ್ಸ್ ಇದೆ. ಸೊ ಎಲ್ಲದಕ್ಕೂ ಸರ್ಜರಿ ಬೇಕಾಗಿಲ್ಲ. ಈಗ ತಾವು ನೋಡಿರ್ಬೋದು, ಸ್ವಲ್ಪ ವಯಸ್ಸಾದವರಿಗೆ, ಅದರಲ್ಲೂ ಲೇಡೀಸಲ್ಲಿ ಏಜ್ ಆದವರಿಗೆ ಚೂರು ಮಂಡಿ ಸವೆತ ಬಂತು ಅಂತಂದರೆ ಇಮಿಡಿಯೇಟಾಗಿ ಸರ್ಜರಿ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅದರಲ್ಲಿ ಏನಾಗುತ್ತೆ ಅಂದರೆ, ಮಂಡಿ ಭಾಗದಲ್ಲಿ ಏನು ಅದು ಅಲ್ಲಿ ಒಂದು ಕಾರ್ಟಿಲೇಜ್ ಇರುತ್ತೆ, ಅದು ಸೌದೋಗಿರುತ್ತೆ. ಆ ಮೂಳೆ ಸೌದೋಗಿರೋದ್ರಿಂದ ಅಲ್ಲಿ ಬರ್ತಕ್ಕಂಥ ನೋವನ್ನು ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅದನ್ನು ಕೂಡ ಇನಿಷಿಯಲ್ ಸ್ಟೇಜಲ್ಲಿ ಇತ್ತು ಅಂದರೆ ಕಂಪ್ಲೀಟಾಗಿ ರಿವರ್ಸ್ ಮಾಡ್ಬೋದು, ಕಂಪ್ಲೀಟಾಗಿ ಗುಣಪಡಿಸ್ಬೋದು. ಬಟ್ ಏನು ಮಾಡ್ತೀವಿ ನಾವು, ತುಂಬ ಸರಿ ಅದನ್ನು ನೆಗ್ಲೆಕ್ಟ್ ಮಾಡಿಕೊಂಡು ಬರೀ ಯಾವುದ್ಯಾವುದೋ ಮಾತ್ರೆಗಳು ತೊಗೊಳ್ಳೋದು, ಯಾವುದೋ ಆಯಿಲ್ ಅಪ್ಲೈ ಮಾಡೋದು ಮೇಲೆ ಪ್ರೊಲಾಂಗ್ ಮಾಡ್ತಾ ಇರ್ತೀವಿ. ಹಾಗೆ ಪ್ರೊಲಾಂಗ್ ಆದಾಗೆ ಅದು ಕ್ರಾನಿಕ್ ಆಗಿಬಿಡ್ತು ಅಂತಂದರೆ ಇನ್ನು ಯಾವುದೋ ಅದು ಮೂಳೆ ಕಂಪ್ಲೀಟಾಗಿ ಸೌದೋಗಿದೆ, ಅಲ್ಲಿ ಏನೂ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಪ್ಲಸ್ ಅವ್ರದ್ದು ಹೆಲ್ತ್ ಕಂಡೀಷನ್ ತುಂಬಾ ಡಿಟೋರಿಯೇಟ್ ಆಗಿದೆ, ಅಥವಾ ಓವರ್ ವೇಟ್ ಇದೆ, ಏಜ್ ಜಾಸ್ತಿ ಆಗ್ತಾ ಇದೆ, ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ತುಂಬ ಇದೆ. ಅಂಥ ಮೂಳೆ ನೋವುಗಳಲ್ಲಿ ಮಾತ್ರ, ಅಂದರೆ ಆ ನೀ ಆರ್ಥ್ರೈಟಿಸ್ ಏನಾರ ಬಂತು ಅಂದರೆ ಮಾತ್ರ ಎಮರ್ಜೆನ್ಸಿ ಕೇಸಲ್ಲಿ ಸರ್ಜರಿಗೆ ಹೋಗಬೇಕೆ ಹೊರತಾಗಿ 99% ಆರ್ಥ್ರೈಟಿಸ್ ಕೇಸಲ್ಲಿ ಸರ್ಜರಿಗಳು ಬೇಕಾಗೋದಿಲ್ಲ. ಬಟ್ ಈಗ ಏನಾಗಿದೆ ಅಂದರೆ ಅದು ಒಂಥರ ಕಾಮನ್ ಆಗಿಬಿಟ್ಟಿದೆ. ಯಾವುದೇ ಒಂದು ಸಿಂಪಲ್ ಆರ್ಥ್ರೈಟಿಸ್ ಇದ್ದರೂ ಕೂಡ ಸಡನ್ನಾಗಿ ಸರ್ಜರಿಗೆ ಆಪ್ಟ್ ಮಾಡ್ತಾ ಇದ್ದಾರೆ, ವಿಚ್ ಈಸ್ ನಾಟ್ ಗುಡ್. ಅದರಲ್ಲೂ ಎಲ್ಲ ಆರ್ಥ್ರೈಟಿಸ್ಗಳಿಗೂ ಸರ್ಜರಿ ಬೇಕಾಗಿಲ್ಲ. ರುಮಟಾಯ್ಡ್ ಆರ್ಥ್ರೈಟಿಸ್ಗೆ ಸಾಧ್ಯನೇ ಇಲ್ಲ, ಸರ್ಜರಿ ಮಾಡೋಕ್ಕೆ ಆಗೋದಿಲ್ಲ. ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ಅಟ್ಲೀಸ್ಟ್ ನೀವು ಸ್ವಲ್ಪನಾದರೂ ಮೂಳೆ ಸೌದಿದೆ, ಅಲ್ಲಿ ಕಾರ್ಟಿಲೇಜ್ಗೆ ನಾವು ಒಂದು ರೀಪ್ಲೇಸ್ಮೆಂಟ್ ಮಾಡ್ತೀವಿ ಅಂತಾದರೂ ಮಾಡ್ಬೋದು. ಬಟ್ ಎಲ್ಲ ಆರ್ಥ್ರೈಟಿಸ್ಗೆ ಸರ್ಜರಿ ಬೇಕಾಗಿಲ್ಲ. ಅದರಲ್ಲೂ ರುಮಟಾಯ್ಡ್ ಆರ್ಥ್ರೈಟಿಸ್ ಕೂಡ ನಾವು ಕೆಲವೊಂದು ಸಪ್ಲಿಮೆಂಟ್ಸ್ ಕೊಟ್ಟರೆ, ಕೆಲವೊಂದು ಕ್ಯಾಲ್ಶಿಯಂ ಸಬ್ಸ್ಟಿಟ್ಯೂಟು, ಅಥವಾ ಆ ಕಾರ್ಟಿಲೇಜ್ ರೀಗ್ರೋತ್ ಆಗೋಕ್ಕೆ ನಾವು ಆಯುರ್ವೇದದಲ್ಲಿ ಔಷಧಿಗಳಿದೆ. ನಾವು ಶತಾಯುನಲ್ಲಿ 120 ವರ್ಷದಿಂದ ಇದನ್ನು ಟ್ರೀಟ್ಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈವನ್ 65-70 ವರ್ಷ ಆದರೂ ಕೂಡ ಮೂಳೆ ತುಂಬ ಚೆನ್ನಾಗಿ ಸೌದ್ರೂ ಕೂಡ ಆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಮತ್ತೆ ರೀಗೇನ್ ಆಗಿರೋದನ್ನು ನೋಡಿದ್ದೀವಿ ನಾವು. ಡಾಕ್ಟರ್, ಟೈಪ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ರುಮಟಾಯ್ಡ್ ಆರ್ಥ್ರೈಟಿಸ್ ಆಗಿರ್ಬೋದು ಅಥವಾ ವೈರಲ್ ಆರ್ಥ್ರೈಟಿಸ್, ಈ ರೀತಿಯಾದಂಥ ಆರ್ಥ್ರೈಟಿಸ್ಗಳಲ್ಲಿ ಯಾವುದು ತುಂಬ ಡೇಂಜರಸ್ ಅಂತ ಹೇಳ್ತೀರಾ? ಜೊತೆಗೆ ಯಾವ ಆರ್ಥ್ರೈಟಿಸ್ ಬಹಳ ಸಾಮಾನ್ಯವಾಗಿ ಕಂಡು ಬರ್ತಾನೆ ಇರುತ್ತೆ ಜನರಲ್ಲಿ ಅಂತ? ಬಾಡಿನಲ್ಲಿ ಯಾವುದೇ ಕಾಯಿಲೆ ಬರಲಿ, ಯಾವುದೇ ಡಿಸ್ಕಂಫರ್ಟ್ ಇರಲಿ, ಅದು ಒಂಥರ ಡೇಂಜರ್ ಥರನೇ ಲೆಕ್ಕ. ಓಕೆ, ಆರ್ಥ್ರೈಟಿಸು ಅಷ್ಟೇ. ಇದು ಆರ್ಥ್ರೈಟಿಸ್ ಏನು ಡೇಂಜರಸ್ಸು, ಇದು ನಾನ್ ಡೇಂಜರಸ್ಸು ಅಂತಲ್ಲ. ಶುರು ಆಗೋದು ಸಿಂಪಲ್ ಆರ್ಥ್ರೈಟಿಸ್ ಆಗಿಬಿಟ್ಟು ಇಟ್ ಗೆಟ್ಸ್ ಇಂಟು ಕ್ರಾನಿಕ್ ಆರ್ಥ್ರೈಟಿಸು, ಆವಾಗ ಇಟ್ ಬಿಕಮ್ಸ್ ಡೇಂಜರಸ್ಸು. ಆಮೇಲೆ ನಾವು ಅಂದ್ಕೊಂಡಂಗೆ ಬರೀ ರುಮಟಾಯ್ಡ್ ಆರ್ಥ್ರೈಟಿಸು, ಆಸ್ಟಿಯೋ ಆರ್ಥ್ರೈಟಿಸು,
ಗೌಟ್ ಇದೆ ಅಂತ ಮಾತ್ರ ನಾವು ಅಂದ್ಕೊಳ್ತೀವಿ. ಆಯುರ್ವೇದದಲ್ಲಿ 80 ಟೈಪ್ಸ್ ಆರ್ಥ್ರೈಟಿಸ್ ಇದೆ, 80 ಟೈಪ್ಸ್ ಜಾಯಿಂಟ್ಸ್ ಪೇನ್ಗಳು ಬರುತ್ತೆ. ಸೊ ಅದರಲ್ಲಿ ಯಾವುದಿದೆ ಅಂತ ಕರೆಕ್ಟಾಗಿ ಕಂಡುಹಿಡಿದ್ಬಿಟ್ರೆ ಅದನ್ನು ರಿವರ್ಸ್ ಮಾಡೋದು ಭಾಳ ಈಸಿ. ಯಾಕಂದರೆ ಈಗ ನಾವು ಎಷ್ಟೊಂದು ಸರಿ ನೋಡ್ತೀವಿ, ತುಂಬ ಜನ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತಾರೆ, ಆ ಆಯಿಲ್ನ ತೊಗೊಂಡು ಬಂದುಬಿಟ್ಟು ಅಪ್ಲೈ ಮಾಡ್ತಾರೆ. ಕೆಲವೊಬ್ರಿಗೆ ವಾಸಿ ಆಗುತ್ತೆ, ಕೆಲವೊಬ್ರಿಗೆ ಹೆಚ್ಚಿಗೆ ಆಗುತ್ತೆ ನೋವು. ಯಾಕಂದರೆ ರುಮಟಾಯ್ಡ್ ಆರ್ಥ್ರೈಟಿಸಲ್ಲಿ ಆಯಿಲ್ ಹಾಕಿದರೆ ನೋವು ಜಾಸ್ತಿ ಆಗುತ್ತೆ, ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಆಯಿಲ್ ಹಾಕಿದರೆ ನೋವು ಕಡಿಮೆ ಆಗುತ್ತೆ. ಸೊ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಿರಲ್ಲ. ಜನ ಏನು ಅಂದರೆ ಯಾವುದೋ ಒಂದು ಏಜ್ ಆದವ್ರಿಗೆ ತೋರಿಸಿರ್ತಾರೆ, ಅವ್ರಿಗೆ ಹಚ್ಕೊಂಡ ತಕ್ಷಣ ನಡೆಯೋಕ್ಕೆ ಶುರು ಮಾಡ್ತಾರೆ. ಸೊ ಜನ ಅದನ್ನು ಯೂಸ್ ಮಾಡ್ತಾರೆ. ಬಟ್ ಅದು ಎಲ್ಲದಕ್ಕೂ ಅಷ್ಟು ಈಸಿಯಾಗಿ ಸೊಲ್ಯೂಷನ್ ಇಲ್ಲ. ಯಾಕಂದರೆ ಮೂಳೆ ಸೌದಕ್ಕೆ ಬೇರೆ, ಆಮೇಲೆ ಅಲ್ಲಿರ್ತಕ್ಕಂಥ ಕಾರ್ಟಿಲೇಜ್ ಸೌದ್ರೇ ಬೇರೆ ಇದೆ, ಸ್ಲಿಪ್ ಡಿಸ್ಕ್ ಆದರೆ ಬೇರೆ, ಡಿಸ್ಕ್ ಹರ್ನಿಯೇಷನ್ ಆದರೆ ಬೇರೆ. ಎಲ್ಲ ಆರ್ಥ್ರೈಟಿಸ್ಗೂ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಇರೋದ್ರಿಂದ ಸುಮ್ಮನೆ ಹೋಗ್ಬಿಟ್ಟು ಒಂದು ಆಯಿಲು ಒಂದು ಟ್ಯಾಬ್ಲೆಟ್ ನುಂಗಿದ ತಕ್ಷಣ ಕಡಿಮೆ ಆಗೋದಿಲ್ಲ. ಆಮೇಲೆ ಏನಾಗುತ್ತೆ, ಮೆಜಾರಿಟಿ ಆರ್ಥ್ರೈಟಿಸ್ ಬಂದಾಗೆ ಪ್ರತಿಯೊಬ್ಬರಿಗೂ ಗೊತ್ತು ಪೇನ್ ಕಿಲ್ಲರು ಯಾವುದಾದ್ರು ಸಿಗುತ್ತೆ ಓವರ್ ದ ಕೌಂಟರ್ ಮೆಡಿಕಲ್ ಶಾಪಲ್ಲಿ ಅಂತ ತಂದು ನುಂಗ್ತಾ ಇರ್ತಾರೆ, ಅದನ್ನು ಪ್ರೊಲಾಂಗ್ ಮಾಡ್ತಾ ಹೋಗ್ತಾರೆ. ಯಾಕಂದರೆ ಇನ್ಫ್ಲಮೇಷನು ಇನ್ಫೆಕ್ಷನ್ ಇತ್ತು ಅಂತಂದರೆ ಅದು ಬೇಗ ಕಂಟ್ರೋಲ್ ಮಾಡಿದ್ರೆ ಫರ್ದರ್ ಆರ್ಥ್ರೈಟಿಸ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು. ಅದು ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಆಮೇಲೆ ಏನಾಗುತ್ತೆ, ಒಂದು ಏಜ್ ಆಗ್ತಾ ಇದ್ದಂಗೆ ಮಕ್ಕಳೆಲ್ಲ ಏನು ಮಾಡ್ತಾರೆ, ಇವರಿಗೆ ಆಸ್ಟಿಯೋ ಆರ್ಥ್ರೈಟಿಸ್ ಬಂತು, ದೇ ಡಿಸೈಡ್ ದೆಮ್ಸೆಲ್ಫ್ ರಾದರ್ ದ ಗೋಯಿಂಗ್ ಟು ಡಾಕ್ಟರ್. ಸೊ ಹಾಗೆಲ್ಲ ಮಾಡೋದಕ್ಕಿಂತ ಒಂದು ಸಿಂಪಲಾಗಿ ಎಕ್ಸ್ರೇನೋ MRIನೋ ಏನೋ ಮಾಡಿಸ್ಬಿಟ್ಟು ಡಿಟೋರಿಯೇಷನ್ ಎಷ್ಟಿದೆ, ಎಷ್ಟು ಆ ಜಾಯಿಂಟ್ ಹಾಳಾಗಿದೆ ಅದನ್ನು ನೋಡಿಬಿಟ್ರೆ ಅದನ್ನು ಟ್ರೀಟ್ಮೆಂಟ್ ಮಾಡೋದು ಭಾಳ ಈಸಿ. ಎಸ್ ಡಾಕ್ಟರ್, ಇದು ಬಹಳ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರೋದು ಶತಾಯುನಲ್ಲಿ ಯಾವ್ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಆರ್ಥ್ರೈಟಿಸ್ಗೆ ಇದೆ ಅಂತ ವಿವರವಾಗಿ ತಿಳಿಸೋದಾದರೆ. ನಾನು ಆವಾಗೇ ಹೇಳಿದೆ ನಿಮಗೆ, ಆಯುರ್ವೇದದಲ್ಲಿ ನಾವು 80 ಟೈಪ್ಸ್ ಆರ್ಥ್ರೈಟಿಸ್ನ ನಾವು ಕ್ಲಾಸಿಫೈ ಮಾಡ್ತೀವಿ. ಅದರಲ್ಲಿ ಯಾವುದಿದೆ ಅಂತ ಕಂಡುಹಿಡಿಯೋಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು. ಪೇಷಂಟ್ದು ಡೀಟೇಲ್ಸ್ ಬೇಕು, ಹಿಸ್ಟ್ರಿ ಬೇಕು, ಯಾವಾಗಿಂದ ಇದೆ, ಎಷ್ಟು ವರ್ಷದಿಂದ ಇದು ಆಗ್ತಾ ಇದೆ ಅದೆಲ್ಲ ನೋಡಿದ್ಮೇಲೆ ಕೆಲವೊಂದು ಬ್ಲಡ್ ಟೆಸ್ಟ್ಗಳೆಲ್ಲ ಮಾಡಿಸ್ಬಿಟ್ಟು ಆಮೇಲೆ ಕರೆಕ್ಟಾಗಿ ಹಿಸ್ಟ್ರಿ ತೊಗೊಂತು ಅಂದರೆ ಎಕ್ಸಾಕ್ಟಾಗಿ ಇದೇ ಥರದ್ದು ಇದೆ ಅಂತ ಒಂದು ಪಿನ್ ಪಾಯಿಂಟ್ ಮಾಡಿದ ಮೇಲೆ ಅದಕ್ಕೆ ನಾವು ಕೆಲವೊಂದು ಪಂಚಕರ್ಮ ಟ್ರೀಟ್ಮೆಂಟ್ಸ್ ಮಾಡ್ತೀವಿ. ಅದರಲ್ಲೂ ಜಾನು ಬಸ್ತಿ ಅಂತ ಇರುತ್ತೆ, ಕಟಿ ಬಸ್ತಿ, ಗ್ರೀವ ಬಸ್ತಿ, ಡಿಫ್ರೆಂಟ್ ವೆರೈಟಿ ಬಸ್ತಿ ಇರುತ್ತೆ. ಅದ್ರ ಜೊತೆಗೆ ಕೆಲವೊಂದು ಪಂಚಕರ್ಮದಲ್ಲಿ ನಾವು ಮಾತ್ರ ಬಸ್ತಿ ಅಂತೆಲ್ಲ ಕೊಡ್ತೀವಿ, ಅದು ಇರುತ್ತೆ. ಆಮೇಲೆ ಬರೀ ಕೆಲವೊಂದು ಸರಿ ಎಲೆ ಶಾಖ ಕೊಡ್ತೀವಿ, ಕೆಲವೊಂದು ಪತ್ರಪಿಂಡ ಸ್ವೇದ ಅಂತ ಹೇಳ್ತೀವಿ, ಷಷ್ಟಿಕಶಾಲಿ ಪಿಂಡ ಸ್ವೇದ ಅಂತ ಹೇಳ್ತೀವಿ. ಅದು ಏನು ಮಾಡುತ್ತೆ ಅಂದರೆ ಜಾಯಿಂಟ್ಸಲ್ಲಿ ಇರ್ತಕ್ಕಂಥ ವೀಕ್ನೆಸ್ ಆಗಲಿ, ಇನ್ಫೆಕ್ಷನ್ ಆಗಲಿ, ಇನ್ಫ್ಲಮೇಷನ್ ಆಗಲಿ ಅಥವಾ ಡಿಜೆನ್ರೇಟಿವ್ ಚೇಂಜಸ್ ಏನಾಗಿರುತ್ತೆ ಅದನ್ನೇ ರೀಜನ್ರೇಷನ್ಗೆ ಹೆಲ್ಪ್ ಮಾಡುತ್ತೆ. ದಟ್ಸ್ ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟು. ಬರೀ ಔಷಧಿ ತೊಗೊಂಡು ಮೇಲೆ ಆಯಿಲ್ ಹಚ್ಚೋದ್ರಿಂದ ಕಡಿಮೆ ಆಗೋದಿಲ್ಲ. ಸೊ ಹಾಗಾಗಿ ನಾವು ನೋಡಿಬಿಟ್ಟು ಯಾವ ಟ್ರೀಟ್ಮೆಂಟ್ ಸೆಟ್ ಆಗುತ್ತೆ ಅಂತ ಅದ್ರ ಪ್ರಕಾರ ಕೊಡ್ತೀವಿ. ನಾವು ತುಂಬ ಜನ ನೋಡಿದ್ದೀವಿ, ಹಾರ್ಡ್ಲಿ ಒಂದು 30 to 45 ಡೇಸ್ ಟ್ರೀಟ್ಮೆಂಟಲ್ಲಿ ಆರಾಮಾಗಿ ನಡ್ಕೊಂಡು ಓಡಾಡಿದ್ದಾರೆ. ಎಷ್ಟೊಂದು ಜನ ನಮ್ಮ ಹತ್ರ ಸರ್ಜರಿ ಆಗಿಬಿಟ್ಟು ಬಂದಿದ್ದಾರೆ, ಅವ್ರು ಫಿಸಿಯೋಥೆರಪಿ ಮಾಡಿಬಿಟ್ಟು ಅವಾಗೂ ಸಕ್ಸಸ್ ಆಗದೆ ಇರೋವಾಗೆ ನಮ್ಮ ಹತ್ರ ಬಂದುಬಿಟ್ಟು ವಾಕ್ ಮಾಡ್ಕೊಂಡು ಹೋಗಿರೋರಿದ್ದಾರೆ. ಸೊ ಹಾಗಾಗಿ ನಮ್ಮಲ್ಲಿ ಅದರಲ್ಲೂ ಈ 120 ವರ್ಷದ ಎಕ್ಸ್ಪೀರಿಯೆನ್ಸ್ ಏನಿದೆ, ಆಮೇಲೆ ಇಲ್ಲಿವರೆಗೆ ಆಲ್ಮೋಸ್ಟ್ 10 ಲಕ್ಷಕ್ಕಿಂತ ಹೆಚ್ಚಿಗೆ ಪೇಷಂಟ್ ಟ್ರೀಟ್ ಮಾಡಿದ್ದೇವೆ. ಸೊ ಹಾಗಾಗಿ ನಿಮಗೆ ಒಂದು ಶೋರ್ ಶಾರ್ಟ್ ಆಗಿರೋ ರಿಸಲ್ಟು, ಒಂದು ಕಾನ್ಫಿಡೆಂಟಾಗಿ ನಿಮಗೆ ವಾಸಿ ಮಾಡಿಕೊಂಡು ಹೋಗ್ಬೋದು. ನೀವು ಆಯುರ್ವೇದ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇಂಟೆಕ್ಸೇ ಜಾಸ್ತಿ ಇರುತ್ತೇನೋ, ತಿನ್ನೋದಕ್ಕೆ ಕೊಡ್ತಾರೆ, ಅದು ಕೂಡ ರುಚಿಯಾಗಿರೋದಿಲ್ಲ, ಈ ರೀತಿಯಾದಂಥದ್ದೆಲ್ಲ ಇರುತ್ತೆ. ಹೇಗಿರುತ್ತೆ ಡಾಕ್ಟರ್, ಒಂದು ಬೇಸಿಕ್ ಕಲ್ಪನೆ ಕೊಡೋದಾದ್ರೆ? ಇಲ್ಲ, ಮುಂಚೆ ಅದೊಂದು ಆಡಂಬರವಾಗಿ ಮಾಡಿಬಿಟ್ಟಿದ್ರು. ಆಯುರ್ವೇದ ಅಂದರೆ ಕಹಿ ಔಷಧಿ ಇರುತ್ತೆ, ಆಮೇಲೆ ಈ ಥರ ಎಲ್ಲ ಪಥ್ಯಗಳಿರುತ್ತೆ, ಹಾಗೆಲ್ಲ ಇರೋದ್ರಿಂದ ಕೆಲವೊಂದು ಜನಕ್ಕೆ ಏನಾಗಿದೆ, ಅದೊಂದು ಮೈಂಡ್ ಸೆಟ್ ಚೇಂಜ್ ಆಗೋಗ್ಬಿಟ್ಟಿದೆ. ಬೇಡ, ಬಿಟ್ರೆ ಮೆಡಿಸಿನ್ ಇರುತ್ತೆ, ಏನೋ ಟಾರ್ಚರಸ್ ಟ್ರೀಟ್ಮೆಂಟ್ ಇರುತ್ತೆ, ಅದೆಲ್ಲ ಈಗ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದೆ. ಆಮೇಲೆ ಮುಂಚೆ ಸೈಂಟಿಫಿಕ್ ಎವಿಡೆನ್ಸ್ ಇರಲಿಲ್ಲ. ಇತ್ತೀಚೆಗೆ ಬಹುಶಃ ಇಂತಹ ಪ್ರಕರಣಗಳು ಬಹಳಷ್ಟು ನೋಡಿರ್ಬೋದು, ನೀವು ಕೇಸಸ್ಗಳನ್ನು ನೋಡಿರ್ಬೋದು. ಸ್ಟಿರಾಯ್ಡ್ ಇಂಜೆಕ್ಷನ್ಗಳನ್ನು ತಗೊಳ್ಳೋದು ಜಾಯಿಂಟ್ ಪೇನ್ಗಾಗಿ, ಅದು ಎಫೆಕ್ಟಿವ್ ಆಗಿರುತ್ತಾ ಅಥವಾ ಸೈಡ್ ಎಫೆಕ್ಟ್ಸ್ಗಳಿರುತ್ತಾ, ಹೇಗೆ ವರ್ಕ್ ಆಗುತ್ತೆ ಡಾಕ್ಟರ್ ಅದು? ಯಾಕಂದರೆ ಒಂದು ನಾವು ತಿಳ್ಕೋಬೇಕು, ಪ್ರತಿಯೊಂದು ಮೆಡಿಕಲ್ ಸೈನ್ಸ್ಗೂ ಅದರದೇ ಆದಂಥ ಒಂದು ಲಿಮಿಟೇಷನ್ ಇದೆ. ಈಗ ಆಯುರ್ವೇದದಲ್ಲೂ ನಾವು ಎಲ್ಲವೂ ಸರ್ಜರಿ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಮಗಲ್ಲಿ ಆಯುರ್ವೇದದಲ್ಲಿ ಪೈಲ್ಸು ಫಿಸ್ಟುಲೆಲ್ಲ ಟ್ರೀಟ್ಮೆಂಟ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಸರ್ಜಿಕಲ್ ಟ್ರೀಟ್ಮೆಂಟ್ ಇದೆ, ಕ್ಷಾರಸೂತ್ರ ಅಂತ ಮಾಡ್ತೀವಿ. ಹಾಗಂತ ನಾನು ಎಲ್ಲ ಸರ್ಜರಿ ಮಾಡ್ತೀನಿ ಅಂತ ಐ ಕಾಂಟ್ ಬಿಕಮ್ ಕಾನ್ಫಿಡೆಂಟ್. ಹಾಗೆ ಅಲೋಪತಿ ಸಿಸ್ಟಮ್ ಆಗಲಿ, ಬೇರೆ ಬೇರೆ ಸಿಸ್ಟಮ್ಗಳಿಗೆ ದೇರ್ ಆರ್ ಸಮ್ ಲಿಮಿಟೇಷನ್ಸು. ಸೊ ಹಾಗಾಗಿ ಅಲ್ಲೇನಾಗುತ್ತೆ, ಅದರ್ ದ್ಯಾನ್ ನಾನ್ ಸ್ಟಿರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಬಿಟ್ಟರೆ ಇನ್ಯಾವುದು ಬೇರೆ ಆಪ್ಷನ್ ಇಲ್ಲ ಅವರಿಗೆ. ಅದು ಯಾವಾಗ ವರ್ಕ್ ಆಗಲ್ಲ ಆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸು, ದೆನ್ ದೇ ವಿಲ್ ಸ್ಟಾರ್ಟ್ ಗಿವಿಂಗ್ ಸ್ಟಿರಾಯ್ಡಲ್ ಇಂಜೆಕ್ಷನ್. ಒಂದು ಸರಿ ಸ್ಟಿರಾಯ್ಡ್ ಇಂಜೆಕ್ಷನ್ ತೊಗೊಳಕ್ಕೆ ಶುರು ಮಾಡಿದ್ರು ಅಂದರೆ ಬಾಡಿ ಇಮ್ಯುನಿಟಿ ವಿಲ್ ಬಿಕಮ್ ಡಿಪೆಂಡೆಂಟ್. ಸ್ಟಿರಾಯ್ಡ್ ಈಗ ಒಂಥರ ಗಾಡಿ ಹಾಳಾಗಿಬಿಟ್ರೆ ಹೇಗೆ ಒಂದು ಹಗ್ಗ ಕಟ್ಕೊಂಡು ತಳ್ಕೊಂಡು ಹೋಗ್ತೀವಿ, ಆ ಥರ ಸ್ಟಿರಾಯ್ಡು. ಸೊ ಆ ಜಾಯಿಂಟ್ಸ್ದು ನಾರ್ಮಲ್ ಫಂಕ್ಷನನ್ನು ಇದು ಟೇಕ್ ಓವರ್ ಮಾಡುತ್ತೆ. ಅದಕ್ಕೆ ಅವರಿಗೆ ಇನ್ಸ್ಟೆಂಟಾಗಿ ಟೆಂಪ್ರರಿ ರಿಸಲ್ಟ್ ಸಿಗುತ್ತೆ. ಬಟ್ ಅಡ್ವಾನ್ಸ್ಮೆಂಟ್ ಹೋಗ್ತಾ ಅವರು ಡೋಸ್ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಆ ಸ್ಟಿರಾಯ್ಡಲ್ ಸೈಡ್ ಎಫೆಕ್ಟಿಂದ ಈ ಆರ್ಥ್ರೈಟಿಸ್ ಬಿಟ್ಟಾಕಿ ಅದರಿಂದ 100 ಕಾಯಿಲೆಗಳು ಬರುತ್ತೆ.
ಅದಕ್ಕೆ ನೋಡ್ತಾ ಇರ್ಬೋದು ಈಗ ಈ ಸ್ಟೀರಾಯ್ಡಲ್ ಎಕ್ಸೈಸ್ ಯೂಸ್ ಮಾಡ್ತಾ ಇರೋದ್ರಿಂದ ಹಾರ್ಟ್ ಅಟ್ಯಾಕ್, ಇಮ್ಮೆಚ್ಯೂರ್ ಹಾರ್ಟ್ ಅಟ್ಯಾಕ್ ಆಗೋದು, ಪ್ಯಾರಾಲಿಸಿಸ್ ಆಗೋದು, ಸ್ಟ್ರೋಕು, ಕಿಡ್ನಿ ಪ್ರಾಬ್ಲಮ್ ಆಗೋದು, ಲಿವರ್ ಸಡನ್ನಾಗಿ ಫ್ಯಾಟಿ ಲಿವರ್ ಎಲ್ಲ ಬರೋದು ಅಂತ ತುಂಬ ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ. ಸೊ ಆದಷ್ಟು ಜಾಯಿಂಟ್ಸ್ ಪೇನ್ ಬಂದರೆ ಫಸ್ಟ್ ಒಂದು ಸರಿ ಆಯುರ್ವೇದ ಡಾಕ್ಟ್ರ್ ತೋರಿಸಿ. ಯಾಕಂದರೆ ಆಯುರ್ವೇದ ಯಾವಾಗೂ ಅನ್ಯಾಚುರಲ್ ಆಗಿ ಹೋಗೋದಿಲ್ಲ, ತುಂಬ ನ್ಯಾಚುರಲ್ ಟ್ರೀಟ್ಮೆಂಟ್ಸ್ ಇದೆ. ಯಾಕಂದ್ರೆ ನೇಚರ್ ಇರೋದೇ ನಮ್ಮ ಹೆಲ್ತಿಗೆ ಕಾಂಪ್ಲಿಮೆಂಟ್ ಮಾಡೋಕ್ಕೆ ಯಾವಾಗಲೂ. ಈಗ ನೋಡಿ, ಬೇಸಿಗೆ ಬಂತು ಅಂತಂದರೆ ತಂಪಾಗಿರೋ ಹಣ್ಣುಗಳು ಬರುತ್ತೆ, ಚಳಿಗಾಲ ಬಂತು ಅಂದರೆ ಒಂದು ಸ್ವಲ್ಪ ಬಾಡಿ ಹೀಟ್ ಮಾಡೋಕ್ಕೆ ಹಣ್ಣುಗಳು ಬರುತ್ತೆ, ತರಕಾರಿಗಳು ಬರುತ್ತೆ. ಆ ಥರ ಬಾಡಿ ಯಾವಾಗಲೂ ನಮಗೆ ಕಾಯಿಲೆ ಬರದೇ ಇರೋ ಥರ ಹೇಗಿಡಬೇಕು ಅಂತ ನೇಚರ್ ಡಿಸೈಡ್ ಮಾಡಿದೆ. ಅದನ್ನೇ ನಾವು ಆಯುರ್ವೇದದಲ್ಲಿ ಕಂಪ್ಲೀಟಾಗಿ ಗ್ರಂಥದ ರೂಪದಲ್ಲಿ ಬರ್ತಿದ್ದೀವಿ. ಆಯುರ್ವೇದಿಕ್ಕನ್ನೇ ಒಂದು ಫುಡ್ ರೀತಿ ಕನ್ಸಿಡರ್ ಮಾಡ್ತಾರಲ್ಲ, ಅದರಲ್ಲೂ ಫುಡ್ ಸ್ಟೈಲ್ ಅಂತ ಇರುತ್ತಾ? ಈಗ ಆಯುರ್ವೇದದಲ್ಲಿ ನಾವೇನು ಹೇಳ್ತೀವಿ, ಯಾವುದರಿಂದ ಕಾಯಿಲೆ ಬಂದಿದೆ ಅದನ್ನು ಫಸ್ಟ್ ಅವಾಯ್ಡ್ ಮಾಡಬೇಕು, ನಿಧಾನ ಪರಿವರ್ಜನ ಅಂತ ಹೇಳ್ತೀವಿ. ಅಂದರೆ ಈಗ ಒಂದು ಪರ್ಟಿಕ್ಯುಲರ್ ಈಗ ಹೀಟಿಂದ ಬರ್ನ್ ಆಗಿದೆ ಅಂದರೆ, ಸೊ ಮತ್ತೆ ನಾನು ಹೀಟ್ ಹತ್ರನೇ ಹೋಗ್ತೀನಿ ಅಂತಂದರೆ ಆ ಬರ್ನ್ ಆಗಿರೋದು ಆಲ್ರೆಡಿ ಹೀಟ್ ಹತ್ರ ಹೋಗ್ಬಿಟ್ರೆ ಇನ್ನೂ ಅದಕ್ಕೆ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಸೊ ಅದೇ ಥರ ಈಗ ಆರ್ಥ್ರೈಟಿಸಲ್ಲಿ ಏನಾಗುತ್ತೆ, ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಅಂಥದ್ದೆಲ್ಲ ಇತ್ತು ಅಂತಂದರೆ ಆದಷ್ಟು ಕ್ಯಾಲ್ಶಿಯಂ ರಿಚ್ ಫುಡ್ ತೊಗೋಬೇಕು. ಇನ್ಫೆಕ್ಷನ್ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಖಾರ, ಹುಳಿ, ಮಸಾಲೆ ಇಂಥದ್ದು ಕಡಿಮೆ ಮಾಡಬೇಕು. ಈಗ ರುಮೆಟೆಡ್ ಆರ್ಥ್ರೈಟಿಸ್ ಇತ್ತು ಅಂತಂದರೆ ಹುಣಸೆಹಣ್ಣು, ಬದನೆಕಾಯಿ ಅಂಥದ್ದೆಲ್ಲ ಜಾಸ್ತಿ ತಿನ್ನಬಾರ್ದು, ಯಾವುದು ಕಫ ಜಾಸ್ತಿ ಮಾಡುತ್ತೆ. ಸೊ ಆ ಥರ ನಾವೇನು ಮಾಡ್ತೀವಿ, ಒಂದೊಂದು ಬಾಡಿ ಟೈಪ್ ಅವರಿಗೂ ಬೇರೆ ಬೇರೆ ಥರ ಸಿಂಪಲ್ ಡಯಟ್ ಮಾಡಿಫಿಕೇಷನ್ ಹೇಳ್ತೀವಿ. ಜೊತೆಗೆ ಲೈಫ್ ಸ್ಟೈಲು ಏನಾಗುತ್ತೆ, ಈಗ ಆರ್ಥ್ರೈಟಿಸ್ ಯಾಕೆ ಜಾಸ್ತಿ ಬರ್ತಾ ಇದೆ ಅಂದರೆ ನಾವು ಜಾಯಿಂಟ್ಸ್ನ ಕರೆಕ್ಟಾಗಿ ಯೂಸ್ ಮಾಡ್ತಾ ಇಲ್ಲ. ಈಗ ಚೇರಲ್ಲಿ ಕೂತ್ಕೊಂಡ್ರೂ ಸರಿಯಾಗಿ ಕೂತ್ಕೊಳ್ಳಲ್ಲ, ಕಾರ್ ಓಡಿಸ್ತಾ ಇದ್ರೂ ಸರಿಯಾಗಿ ಓಡಿಸೋದಿಲ್ಲ, ಟೂ ವೀಲರು ರೋಡ್ಗಳು ಸರಿ ಇಲ್ಲ. ಸೊ ಯಾವಾಗೂ ಏನಾಗುತ್ತೆ, ಒಂದಿಲ್ಲ ಒಂದು ಜಾಯಿಂಟು ಆಲ್ವೇಸ್ ವಿ ಆರ್ ಓವರ್ ಯೂಸಿಂಗ್ ಇಟ್. ಸೊ ಹಾಗಾಗಿ ನಾವು ಆದಷ್ಟು ಜಾಯಿಂಟ್ಸ್ಗಳನ್ನು ಕೇರ್ಫುಲ್ಲಾಗಿ ನೋಡಿಬಿಟ್ಟು ಪಾಶ್ಚರ್ ಎಲ್ಲ ಸರಿಯಾಗಿತ್ತು ಅಂತಂದರೆ ಪ್ರಾಬ್ಲಮ್ಸ್ ಬರೋದಿಲ್ಲ. ಈ ಆರ್ಥ್ರೈಟಿಸ್ ಟ್ರೀಟ್ಮೆಂಟ್ ಅಂದ್ರೆ ಬಹಳ ಸಮಯ ತಗೊಳುತ್ತೆ ಹೇಗೆ ಡಾಕ್ಟರ್? ಯಾಕೆಂದ್ರೆ ಇದರಿಂದ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತಾರಲ್ಲ, ಲೈಫ್ ಟೈಮ್ ಮೆಡಿಸಿನ್ ಹೇಗೆ ಅದು? ಇಲ್ಲ, ಅದರಲ್ಲಿ ಎಲ್ಲ ಆರ್ಥ್ರೈಟಿಸು ಇಟ್ಸ್ ನಾಟ್ ರಿಲೇಟೆಡ್ ಟು ಲೈಫ್ ಸ್ಟೈಲ್. ಕೆಲವೊಂದು ಡಿಜನರೇಟಿವ್ ಚೇಂಜಸ್ ಇದ್ರೂ ಬರುತ್ತೆ, ಇನ್ಫ್ಲಮೇಷನ್ ಇದ್ರೂ ಬರುತ್ತೆ. ಸೊ ಪ್ರತಿಯೊಂದಕ್ಕೂ ಒಂದು ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಇದೆ. ಅದರಲ್ಲೂ ಮೂಳೆ ಸವಿತ ಜಾಸ್ತಿ ಇಲ್ಲ, ಅವರಿಗೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇಲ್ಲ, ಇನ್ಫೆಕ್ಷನ್ ಜಾಸ್ತಿ ಇಲ್ಲ ಅಂತಂದರೆ ಸಿಂಪಲ್ ಆಗಿ ಒಂದು 3 to 6 ಮಂತ್ಸಲ್ಲಿ ತುಂಬ ಚೆನ್ನಾಗಿ ರಿಲೀಫ್ ಕಾಣ್ಕೋಬೋದು ಅವರು. ಈಗ ಸ್ಲಿಪ್ ಡಿಸ್ಕು, ಡಿಸ್ಕರ್ನಿಯೇಷನ್ನು ಅಂಥದ್ದೆಲ್ಲ ಇತ್ತು, ಅಥವಾ ಜಾಯಿಂಟಲ್ಲಿ ಸ್ವೆಲ್ಲಿಂಗ್ ಬಂದಿತ್ತು, ಯಾವುದೋ ಏಟ್ ಆಗಿರುತ್ತೆ ಅಥವಾ ಯಾವುದೋ ಇಂಜುರಿ ಆಗಿರುತ್ತೆ, ಅಂಥದ್ದೆಲ್ಲ ಭಾಳ ಕ್ವಿಕ್ಕಾಗಿ ರಿಲೀಫ್ ಮಾಡ್ಕೋಬೋದು. ಅದಕ್ಕೆಲ್ಲ ಲಾಂಗ್ ಟೈಮ್ ಬೇಕಾಗಿಲ್ಲ. ಬಟ್ ಯಾವಾಗ ಮೂಳೆ ಸವಿತಾ ಇರುತ್ತೆ, ಅದರಲ್ಲಿ ಆಸ್ಟಿಯೋಆರ್ಥ್ರೈಟಿಸು ಏಜ್ ರಿಲೇಟೆಡ್ ಇರುತ್ತೆ, ಇಟ್ ಮೇ ಟೇಕ್ ಅರೌಂಡ್ 6 months to 9 months. ಅದರಲ್ಲಿ ನೀವು ಆವಾಗ ಕೇಳಿದ್ರೆ ಕೆಲವೊಂದು ಕಹಿ ಔಷಧಿ ಇರುತ್ತೆ ಆಯುರ್ವೇದದಲ್ಲಿ, ತೊಗೊಳಕ್ಕಾಗೋದಿಲ್ಲ, ಎಲ್ರಿಗೂ ಇಷ್ಟ ಆಗೋದಿಲ್ಲ ಅಂತ. ಬಟ್ ಈಗ ತುಂಬ ಕ್ಯಾಪ್ಸುಲ್ಸ್ ಬಂದುಬಿಟ್ಟಿದೆ, ಕ್ಯಾಪ್ಸುಲ್ಸು ಹೌದು. ಸೊ ಹಾಗಾಗಿ ನಿಮಗೆ ಅಷ್ಟು ಡಿಸ್ಕಂಫರ್ಟ್ ಇರೋದಿಲ್ಲ, ಕಂಫರ್ಟೇಬಲ್ ಆಗಿ ತೊಗೊಂಡ್ಬಿಟ್ಟು ನೀವು ಇದನ್ನು ಗುಣಪಡಿಸ್ಕೋಬೋದು. ಓಕೆ, ಇನ್ನು ಬಹಳ ಮೇಜರ್ ಡೌಟು, ಆಯುರ್ವೇದಿಕ್ ಚಿಕಿತ್ಸೆ ಅಂತ ಹೋದಾಗ ಅಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತಾ ಅಥವಾ ಶತಾಯುಗಿದು ಅಪ್ಲೈ ಆಗುತ್ತಾ? ಈ ರೀತಿಯಾದಂಥ ಡೌಟ್ಸ್ ಇರುತ್ತೆ, ಏನು ಹೇಳ್ತೀರಾ? ಇಲ್ಲ, ನಾವು ಶತಾಯು ಆಯುರ್ವೇದದಲ್ಲಿ ಏನು ಮಾಡಿದ್ದೀವಿ, ನಾವು NABH ಅಕ್ರಿಡೇಟೆಡ್ ಹಾಸ್ಪಿಟಲ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ದಟ್ ಈಸ್ ಲೈಕ್ ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಇದೆ. ಅದನ್ನು ನಾವು ಮಾಡಿರೋದ್ರಿಂದ ಪ್ರತಿಯೊಂದು ಹೆಲ್ತ್ ಇನ್ಶೂರೆನ್ಸ್ ಕೂಡ ನಮ್ಮ ಶತಾಯುನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಆಗುತ್ತೆ. ಸೊ ನೀವು ಯಾವುದೇ ಟ್ರೀಟ್ಮೆಂಟ್ ತೊಗೊಂಡ್ರು, ಆರ್ಥ್ರೈಟಿಸ್ ಇರ್ಬೋದು, ಸ್ಪಾಂಡಿಲೈಟಿಸ್ ಇರ್ಬೋದು, ಆಸ್ತಮಾ, ಲಿವರ್ ಪ್ರಾಬ್ಲಮ್ಮು, ಕಿಡ್ನಿ ಪ್ರಾಬ್ಲಮ್ಮು, ಹಾರ್ಟ್ ಪ್ರಾಬ್ಲಮ್ಮು, ಪ್ರತಿಯೊಂದಕ್ಕೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಇದೆ. ಮುಂಚೆ ಹಾಗಿರಲಿಲ್ಲ, ಬಟ್ ಈಗ ಏನಾಗಿದೆ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾನೇ ಅದೊಂದು ಮ್ಯಾಂಡೇಟ್ರಿ ಮಾಡಿದೆ. ಪ್ರತಿಯೊಂದು ಹೆಲ್ತ್ ಇನ್ಶೂರೆನ್ಸ್ನವರು ಕೂಡ ಆಯುಷ್ಗೆ ಅಂತಲೇ ಒಂದು 50% ಸಮ್ ಇನ್ಶೂರ್ಡ್ ಏನಿರುತ್ತೆ ಅದರಲ್ಲಿ ಮಿನಿಮಮ್ 50% ಆಯುರ್ವೇದ ಟ್ರೀಟ್ಮೆಂಟ್ಗೂ ಕೊಡಬೇಕು ಅಂತಿರೋದ್ರಿಂದ, ಯಾಕೆಂದರೆ ನಮ್ಮದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಕ್ಕದಲ್ಲಿ ಶತಾಯು ಆಯುರ್ವೇದ ರಿಟ್ರೀಟ್ ಅಂತಲೇ ಇದೆ. ಅಲ್ಲೇ ಆಯುರ್ವೇದ, ಯೋಗ, ನ್ಯಾಚುರೋಪತಿ ಇದು 3 ಪದ್ಧತಿನ ಅಳವಡಿಸ್ಕೊಂಡು ನಾವು ಇದೆಲ್ಲ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಅಲ್ಲೇ ಬಂದು ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೋಬೋದು. ಸೊ ಮಿನಿಮಮ್ 2 nights ಉಳ್ಕೊಳ್ತು ಅಂತಂದರೆ ಇನ್ಶೂರೆನ್ಸ್ ಕ್ಲೇಮು ಕಂಪ್ಲೀಟ್ ಆಗುತ್ತೆ. ಓಕೆ ಡಾಕ್ಟರ್, ನೋಡಿ ಯಾವುದೇ ರೀತಿಯಾದಂಥ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳೋದಕ್ಕೆ ಅದರದೇ ಆದಂಥ ಕಾರಣಗಳಿತ್ತು, ಅದು ಏನೇನು ಅನ್ನೋದಾಗಿ ಡಾಕ್ಟರ್ ವಿವರಿಸ್ತಾ ಇದ್ರು. ಜೊತೆಗೆ ಶತಾಯು ಆಯುರ್ವೇದಿಕ್ ಕ್ಲಿನಿಕ್ಸ್ನಲ್ಲಿ ಇದಕ್ಕೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಇದೆ ಅಂತ ವಿವರಿಸ್ತಾ ಇದ್ರು. ಡಾಕ್ಟರ್, ಇನ್ನು ಸಾಮಾನ್ಯವಾಗಿ ಆಯುರ್ವೇದಿಕ್ ಚಿಕಿತ್ಸೆ ಅಂತ ಬಂದಾಗ ಸಾಕಷ್ಟು ಪ್ರಶ್ನೆಗಳು ಹುಟ್ಟುತ್ತೆ. ನಾವೇನಾದರೂ ತಯಾರಿ ಮಾಡ್ಕೊಂಡು ಹೋಗ್ಬೇಕಾ, ಆಯುರ್ವೇದಿಕ್ ಕ್ಲಿನಿಕ್ಸ್ಗೆ ಹೋಗಬೇಕಾದ್ರೆ ಅಲ್ಲೇ ತಂಗಬೇಕಾದಂಥ ಪರಿಸ್ಥಿತಿ ಇರುತ್ತಾ? ಅದೆಲ್ಲವೂ ಪ್ರಶ್ನೆಗಳಿರುತ್ತೆ, ಏನು ಹೇಳ್ತೀರಾ? ಎಲ್ಲ ಟ್ರೀಟ್ಮೆಂಟ್ಗಳಿಗೂ ಏನು
ಅಂಥ ಪ್ರಿಪರೇಷನ್ ಏನು ಬೇಕಾಗಿಲ್ಲ. ಸಡನ್ನಾಗಿ ಏನಾದರೂ ಡಿಸ್ಕಂಫರ್ಟ್ ಇತ್ತು ಅಂತಂದರೆ ನಮ್ಮದು 14 ಕ್ಲಿನಿಕ್ ಇದೆ ಬೆಂಗಳೂರಲ್ಲಿ. ಯಾವುದೇ ಕ್ಲಿನಿಕ್ ಹತ್ತಿರ ಇರೋ ಕ್ಲಿನಿಕ್ಕಿಗೆ ಹೋಗ್ಬೋದು, ಅಥವಾ ಈಗ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಶುರು ಮಾಡಿದ್ದೀವಿ. ವಿಡಿಯೋ ಕನ್ಸಲ್ಟೇಷನ್ ಇದೆ, ಆಡಿಯೋ ಕನ್ಸಲ್ಟೇಷನ್ ಇದೆ. ಅದನ್ನು ಮಾಡಿಬಿಟ್ಟು ರಿಪೋರ್ಟ್ಸ್ ಅವ್ರು ವಾಟ್ಸಪ್ಪಲ್ಲಿ ಕಳಿಸಿದ್ರೆ ನಾವೇ ಮೆಡಿಸಿನ್ನ ಕೊರಿಯರ್ ಮಾಡು ಕಳಿಸ್ತೀವಿ. ಇಲ್ಲಿವರೆಗೆ ಬರೋದು ಬೇಕಾಗಿಲ್ಲ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಮನೇಲಿ ವಯಸ್ಸಾಗಿರುತ್ತೆ, ಅವ್ರಿಗೆ ತುಂಬಾ ತಡ್ಕೊಳಕ್ಕಾಗದೇ ಇರೋ ಥರ ಕಾಯಿಲೆಗಳು ಬಂದಿರುತ್ತೆ ಅಂದ್ಕೊಳ್ಳಿ. ಆವಾಗ ನಮಗೆ ಉಳ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಳಕ್ಕೂ ಕೂಡ ನಮ್ಮಲ್ಲಿ ಫೆಸಿಲಿಟೀಸ್ ಇದೆ. ಬಟ್ ಯಾವುದೇ ಥರದ್ದು ಪ್ರಿಪ್ರೇಷನ್ನು ಅದಕ್ಕೇನು ಬೇಕಾಗಿದ್ದಿಲ್ಲ. ಬಟ್ ಯಾವುದೇ ಒಂದು ಕಾಯಿಲೆ ಬಂತು ಅಂತಂದರೆ ಐ ಆಲ್ವೇಸ್ ಸಜೆಸ್ಟ್, ನಾವು ಇವನ್ ಶತಾಯುನಲ್ಲೂ ಅಷ್ಟೇ, ನಾವು ಜಾಸ್ತಿ ಮೆಡಿಸಿನ್ ಕೊಡೋದ್ರಲ್ಲಿ ಬಿಲೀವ್ ಮಾಡೋದಿಲ್ಲ. ಆದಷ್ಟು ಎಷ್ಟು ಕಡಿಮೆ ಮೆಡಿಸಿನ್ ಕೊಟ್ಟು ಬೇಗ ಕಾಯಿಲೆ ವಾಸಿ ಮಾಡೋಕ್ಕಾಗತ್ತೆ ಅದನ್ನು ನಾವು ಯಾವಾಗಲೂ ಪ್ರಯತ್ನ ಮಾಡ್ತಾ ಇರ್ತೀವಿ. ಯಾಕಂದರೆ ಯಾವುದೇ ಒಂದು ಮೆಡಿಸಿನ್ತು ಲಾಂಗ್ ಟರ್ಮ್ ಯೂಸ್ ಮಾಡಿದ್ವಿ ಅಂದರೆ ಬಾಡಿ ವಿಲ್ ಬಿಕಮ್ ಇಮ್ಯೂನ್ ಟು ಇಟ್. ಸೊ ಅದಕ್ಕೆ ಆದಷ್ಟು ನಾವು ಲಿಮಿಟೆಡ್ ಆಗಿ ಶಾರ್ಟ್ ಟೈಮ್ ಡ್ಯೂರೇಷನ್ನಲ್ಲಿ ಆ ಟ್ರೀಟ್ಮೆಂಟ್ನ ಫಾಸ್ಟಾಗಿ ಅವರಿಗೆ ರಿಕವರ್ ಆಗೋ ಥರ, ಅಂದರೆ ರಿಸಲ್ಟ್ ಸಿಗೋ ಥರ ನಾವು ಶತಾಯುನಲ್ಲಿ ನಮ್ದು ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಿಂದ ಆ ಪ್ರಯತ್ನಗಳು ಜಾಸ್ತಿ ಮಾಡ್ತೀವಿ. ಹಾಗಾಗಿ ನಮ್ಮ ಹತ್ರ ಎಷ್ಟೊಂದು ಜನ ಆರ್ಥ್ರೈಟಿಸ್ ಅಂತ ಬಂದಿದ್ದಾರೆ. ಈಗ ಒಬ್ಬರು ಆಸ್ಟಿಯೋ ಆರ್ಥ್ರೈಟಿಸ್ ಆಗಿಬಿಟ್ಟು ಸರ್ಜರಿಗೆ ಹೋಗಿದ್ರು. ಸರ್ಜರಿಯಲ್ಲೂ ಕೂಡ ಇಲ್ಲ ಇಷ್ಟೇ ಮಾಡೋಕ್ಕಾಗೋದು, ಇನ್ನು ನೀವು ಲೈಫ್ ಲಾಂಗು ಅದು ಇದು ಹಿಡ್ಕೊಂಡ್ಬಿಟ್ಟು ಕೋಲ್ ಹಿಡ್ಕೊಂಡೇ ಓಡಾಡಬೇಕು, ಅದು ಜಾಸ್ತಿ ಓಡಾಡೋಕ್ಕಾಗೋದಿಲ್ಲ, ನೀವು ಬೆಡ್ ರೆಸ್ಟಲ್ಲಿ ಇರಬೇಕು ಅಂತ ಹೇಳಿದರು. ಎಷ್ಟು ಆಲ್ಮೋಸ್ಟ್ 1 ವರ್ಷಗಟ್ಟಲೆ ಫಿಸಿಯೋಥೆರಪಿ ಮಾಡಿದರು. ಬಟ್ ನಮ್ಮಲ್ಲಿ ಹಾರ್ಡ್ಲಿ ನಾವು ಅವರಿಗೆ ಒಂದು 45 ಡೇಸ್ ಟ್ರೀಟ್ಮೆಂಟ್ ಕೂಡ ಕೊಟ್ಟಿಲ್ಲ. ಅವರೇ ನಡ್ಕೊಂಡು ವಿಡಿಯೋ ಟೆಸ್ಟಿಮೋನಿ ಎಲ್ಲ ಕೊಟ್ಟು ಕೂಲೆಲ್ಲ ಇಲ್ಲದೇ ನಾನು ಐ ಕ್ಯಾನ್ ವಾಕ್, ಐ ಕ್ಯಾನ್ ಜಂಪ್ ಅಂತೆಲ್ಲ ಹೇಳಿ. ಸೊ ಅಷ್ಟು ಎಫೆಕ್ಟಿವ್ ಆಗಿರೋ ಟ್ರೀಟ್ಮೆಂಟ್ ಇದೆ. ಸೊ ಯಾರಿಗೇ ಆಗಲಿ ಅದು ಡೌಟ್ ಬೇಕಾಗಿಲ್ಲ. ಕಾನ್ಫಿಡೆಂಟಾಗಿ ದೆ ಕ್ಯಾನ್ ಕಮ್ ಆ್ಯಂಡ್ ದೆ ಕ್ಯಾನ್ ಫಸ್ಟ್ ಎಕ್ಸಾಮಿನ್. ಆಮೇಲೆ ಬಂದ ತಕ್ಷಣ ಟ್ರೀಟ್ಮೆಂಟ್ ಶುರು ಮಾಡಬೇಕು ಅಂತಲ್ಲ, ಒಂದು ಸರಿ ದೆ ಕ್ಯಾನ್ ಕ್ರಾಸ್ ಚೆಕ್. ಈಗ ಹೆಂಗಾಗಿದೆ ಮೆಡಿಕಲ್ ಸಿಸ್ಟಮು ಅಂದರೆ ಇಟ್ ಬಿಕೇಮ್ ಲೈಕ್ ಎವ್ರಿವೇರ್, ಲೈಕ್ ವಿ ವಾಂಟ್ ಟು ಗೆಟ್ ದ ಮ್ಯಾಕ್ಸಿಮಮ್ ಪೇಷಂಟ್ಸ್. ಸೊ ಅದಕ್ಕೆ ಪೇಷಂಟ್ ಯಾವಾಗಲೂ ಒಂದು ತಲೆಯಲ್ಲಿ ಇಟ್ಕೋಬೇಕು, ಯಾವಾಗಲೂ ಸೆಕೆಂಡ್ ಒಪಿನಿಯನ್, ಥರ್ಡ್ ಒಪಿನಿಯನ್ ತಗೊಳ್ಳೇಬೇಕು. ಅವ್ರು ಎಷ್ಟೇ ಕ್ಲೋಸ್ ಇರಲಿ, ಎಷ್ಟೇ ರಿಲೇಟಿವ್ಸ್ ಇರಲಿ, ಎಂಥ ಒಳ್ಳೆ ಡಾಕ್ಟರ್ ಇರಲಿ, ಆದಷ್ಟು 2 ರಿಂದ 3 ಒಪಿನಿಯನ್ ತೊಗೊಂಡು ದೇನ್ ಯು ಟೇಕ್ ಅ ಕಾಲ್. ಅದೆಲ್ಲ ಬಿಟ್ಟು ಸಡನ್ನಾಗಿ ನಂಗೆ ಈ ಥರ ಕಾಯಿಲೆ ಬಂತು, ಒಂದು ಡಾಕ್ಟರ್ ಹತ್ರ ಹೋದ ತಕ್ಷಣ ಅವ್ರು ಇಲ್ಲ ನೀವು ಈಗ ಸರ್ಜರಿ ಮಾಡ್ಕೋಬೇಕು, ಇಲ್ಲ ನಿಮ್ಗೆ ಆಗೋದಿಲ್ಲ, ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ಹೆದರ್ಸ್ಕೊಂಡ ತಕ್ಷಣ ಹೋಗ್ಬಿಟ್ಟು ಯು ಡೋಂಟ್ ಸಬ್ಜೆಕ್ಟ್ ಟು ಸರ್ಜರಿ. ಸ್ವಲ್ಪ ಆದಷ್ಟು ಸೆಕೆಂಡ್, ಥರ್ಡ್ ಒಪಿನಿಯನ್ ತೊಗೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡಿ, 1 week 10 days. ಯು ಮೆಂಟಲಿ ಬಿಕಮ್ ಲಿಟಲ್ ಫ್ರೀಸ್ಡ್, ವೆದರ್ ಐ ಹ್ಯಾವ್ ಟು ಗೋ ಫಾರ್ ದಿಸ್ ಆರ್ ದಿಸ್ ನ್ಯಾಚುರಲ್ ಟ್ರೀಟ್ಮೆಂಟ್, ಸಿಂಪಲ್ ಟ್ರೀಟ್ಮೆಂಟ್ ವಿಚ್ ಗಿವ್ಸ್ ಅ ರಿಸಲ್ಟ್, ಐ ಕ್ಯಾನ್ ವೇಟ್ ಅಂತ. ಸೊ ಅಂಥದ್ದು ಮಾಡೋದ್ರಿಂದ ನೀವು ಆದಷ್ಟು ಅದನ್ನು ಚೇಂಜ್, ಅಂದರೆ ಆಪ್ರೇಷನ್ ಆಗಲಿ ಅಥವಾ ಈಗ ಸರ್ಜರೀಸು ಒಂದು ಸರಿ ಮಾಡ್ತು ಅಂದ್ರೆ ರಿವರ್ಸ್ ಮಾಡೋಕ್ಕಾಗೋದಿಲ್ಲ. ಸೊ ಅದನ್ನು ಲಾಸ್ಟ್ ಆಪ್ಷನ್ ಆಗಿ ಇಟ್ಕೋಬೋದು. ಅದಕ್ಕೂ ಮುಂಚೆ ನ್ಯಾಚುರಲಾಗಿ ಟ್ರೀಟ್ಮೆಂಟ್ ಆಗ್ತಾಯಿದ್ರೆ ಆದಷ್ಟು ಬೇಗ ಅದನ್ನು ಮಾಡೋದು ಒಳ್ಳೆಯದು. ಆಮೇಲೆ ಕೆಳಗಡೆ ಬರ್ತಾರೋ ನಂಬರ್ಗೆ ಒಂದು ಸರಿ ರಿಪೋರ್ಟ್ಸ್ ಕಳಿಸ್ಬಿಟ್ರೆ ನಮ್ಮವ್ರು ಹೇಳ್ತಾರೆ ವೆದರ್ ವಿ ಕ್ಯಾನ್ ಟ್ರೀಟ್ ಇಟ್ ಆರ್ ನಾಟ್. ಹಾಗೆ ಮಾಡಿಬಿಟ್ರೆ ನಿಮಗೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಈಸಿ. ಎಸ್ ಡಾಕ್ಟರ್, ಇನ್ನು ಹೀಲಿಂಗ್ ಟೈಮ್ ಅನ್ನೋದು ವಯಸ್ಸಿನ ಮೇಲೆ ಡಿಪೆಂಡ್ ಆಗಿರುತ್ತಾ ಹೇಗೆ ಡಾಕ್ಟರ್? ನ್ಯಾಚುರಲಿ ಈಗ ಚಿಕ್ಕ ಮಕ್ಕಳಲ್ಲಿ ಆದಷ್ಟು ಫಾಸ್ಟು, ಯಂಗ್ ಜನ್ರೇಷನಲ್ಲಿ ಆದಷ್ಟು ಫಾಸ್ಟು, ಓಲ್ಡ್ ಏಜಲ್ಲಿ ಆಗೋದಿಲ್ಲ. ಬಿಕಾಸ್ ನ್ಯಾಚುರಲಿ ಬಾಡಿ ಇಮ್ಯೂನ್ ಸಿಸ್ಟಮ್ ಏನಿದೆ, ಆಮೇಲೆ ಹೀಲಿಂಗ್ ರೆಸ್ಪಾನ್ಸ್ ಏನಿದೆ ತುಂಬ ಕಡಿಮೆ ಆಗ್ತಾ ಬರುತ್ತೆ ವೆನ್ ಏಜ್ ಪ್ರೋಗ್ರೆಸಸ್. ಸೊ ಹಾಗಾಗಿ ಎಷ್ಟು ಬೇಗ ಬರ್ತಾರೆ. ಈಗ ನಾವು ತುಂಬ ಸರಿ ನೋಡ್ತೀವಿ, ವೆದರ್ ಇಟ್ಸ್ ಇನ್ಫರ್ಟಿಲಿಟಿ, ಆರ್ಥ್ರೈಟಿಸ್, ಇಂಥದಕ್ಕೆಲ್ಲ 10-15 IVF ಮಾಡಿಕೊಂಡು ಎಲ್ಲೂ ಆಗ್ತಾ ಇಲ್ಲ, ಇನ್ನೇನೋ ಅಡಾಪ್ಷನ್ಗೆ ಹೋಗಬೇಕು ಅಂತ ನಮ್ಮ ಹತ್ರ ಬರ್ತಾರೆ. ಆರ್ಥ್ರೈಟಿಸು ಅಷ್ಟೇ, ಎಲ್ಲೂ ಆಗಲಿಲ್ಲ, ಎಲ್ಲ ಸ್ಟೀರಾಯ್ಡ್ ಇಂಜೆಕ್ಷನು ತೊಗೊಂಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಕೊನೆಗೆ ಡಾಕ್ಟ್ರಿ ನಾಳೆ ನೀವು ಸರ್ಜರಿ ಮಾಡಬೇಕು ಅಂದಾಗೆ ಏನಾದರೂ ಮಾಡೋಕ್ಕಾಗತ್ತಾ ಅಂತ. ಅಷ್ಟೊತ್ತಿಗೆ ಏನಾಗುತ್ತೆ, ಆ ಜಾಯಿಂಟು ಡಿಜೆನರೇಟಿವ್ ಚೇಂಜಸ್ ತುಂಬ ಆಗಿರುತ್ತೆ, ಡಿಸ್ಟ್ರಕ್ಷನ್ ತುಂಬ ಆಗಿರುತ್ತೆ, ಏನೇನೋ ಎಲ್ಲ ಮಾಡಿರ್ತಾರೆ ಆಲ್ರೆಡಿ. ಅಷ್ಟು ಹಾಳು ಮಾಡ್ಕೊಂಡು ಬಂದುಬಿಟ್ಟು ಆಮೇಲೆ ಹೇಳೋದು ಆಯುರ್ವೇದ ತುಂಬ ವರ್ಷ ತೊಗೊಳುತ್ತಲ್ವ ಅಂತ. ಸ್ಟಾರ್ಟಿಂಗಲ್ಲೇ ಬಂದರೆ, ಇನಿಷಿಯಲ್ ಸ್ಟೇಜಲ್ಲಿ ಬಂದರೆ ಭಾಳ ಕ್ವಿಕ್ಕಾಗಿ ಇದನ್ನು ವಾಸಿ ಮಾಡ್ಬೋದು. ಅಂದರೆ ಜನರಿಗೆ ಆ ಪೇನಿಂದ ಕ್ವಿಕ್ಕಾಗಿ ರಿಲೀಫ್ ಬೇಕು ಅಂತ ಅನ್ಸುತ್ತೆ. ಪೇನ್ ಕಿಲ್ಲರ್ ಅಥವಾ ಸೆಲ್ಫ್ ಮೆಡಿಕೇಶನ್ ಎಲ್ಲ ತಗೊಂಡಿರ್ತಾರೆ. ಬಹುಶಃ ಇದೇ ಎಫೆಕ್ಟ್ ಆಗ್ತಾ ಇದೆಯಾ? ಡಯಾಗ್ನೈಸ್ ಮಾಡೋದು ಜೊತೆಗೆ ಆಯುರ್ವೇದಕ್ಕೆ ಮೊದಲನೇದಾಗಿ ಬರೋದೇ ಆದ್ಯತೆ ಆಗಿರ್ಬೇಕಂತೀರಾ ಹೇಗೆ ಡಾಕ್ಟರ್? ತುಂಬಾ ನಾನು ರೀಸೆಂಟಾಗಿ ನಂದು ಒಂದು ಪರ್ಸನಲ್ ಎಕ್ಸ್ಪೀರಿಯೆನ್ಸು, ನಾನು ನನ್ನ ಫ್ರೆಂಡ್ ಇಬ್ಬರು ಜಿಮ್ಗೆ ಹೋಗಿದ್ವಿ. ಸಡನ್ನಾಗಿ ವಿ ಲಿಫ್ಟೆಡ್ ಅರೌಂಡ್ 100 kg ವೆಯ್ಟು, ಡೆಡ್ ಲಿಫ್ಟ್ ಅಂತ ಹೇಳ್ತಾರೆ. ಇಬ್ಬರು ಸಡನ್ನಾಗಿ ವಿ ಕೊಲ್ಯಾಪ್ಸ್ಡ್. ಓಕೆ, ನನಗೂ ಬ್ಯಾಕ್ ಪೇನ್ ಬಂತು, ಅವರಿಗೂ ಬ್ಯಾಕ್ ಪೇನ್ ಬಂತು. ಬಿಕಾಸ್ ಮೀ ಬೀಯಿಂಗ್ ಆಯುರ್ವೇದಿಕ್ ಡಾಕ್ಟರ್, ನಮ್ಮದೇ ಕ್ಲಿನಿಕ್ಸ್ ಇದೆ. ಐ ಜಸ್ಟ್ ವೆಂಟ್ ಫಾರ್ ಮಸಾಜ್, 3 days ಐ ವಾಸ್ ಆಲ್ ರೈಟ್. ಹಿ ವೆಂಟ್ ಫಾರ್ ಸರ್ಜರಿ. ಎಷ್ಟು ಹೇಳ್ತಾ ಇದ್ದೀನಿ ನಾನು, ಬೇಕಾಗಿಲ್ಲ ಸರ್ಜರಿ, ಬಟ್ ದೇ ಡಿಂಟ್ ಬಿಲೀವ್. ಹಿ ವೆಂಟ್ ಫಾರ್ ಸರ್ಜರಿ. ಸರ್ಜರಿ ಸಕ್ಸಸ್ಫುಲ್ ಆಗಲಿಲ್ಲ. ಹೀ ಈಸ್ ಲಿಂಪಿಂಗ್ ನಾವು. ಸಿಂಪಲ್ ಬ್ಯಾಕು ಕಂಪ್ರೆಸ್ ಆಗಿದ್ದಷ್ಟೇ, ಬಿಕಾಸ್ ವಿ ಸಡನ್ಲಿ ಓವರ್ ವೇಟ್ ಲಿಫ್ಟ್ ಮಾಡಿದ್ದು.
ಹಾಗೆಲ್ಲ ಎಷ್ಟೊಂದು ಸರಿ ಆಗುತ್ತೆ. ಸೊ ಡ್ರಾಸ್ಟಿಕ್ ಡಿಸಿಷನ್ಸ್ ತಗೋಬೇಡಿ. ಅದಕ್ಕಿಂತ ಮುಂಚೆ ಒಂದು 2 ಕಡೆ ಟ್ರೈ ಮಾಡಿ. ಮನೆ ಹತ್ರ ಎಷ್ಟೊಂದು ಆಯುರ್ವೇದ ಕ್ಲಿನಿಕ್ಸ್ ಇರುತ್ತೆ, ಅಲ್ಲೆಲ್ಲ ಹೋಗ್ಬಿಟ್ಟು ಒಂದು ಸರಿ ನೋಡಿ. ಯಾಕಂದ್ರೆ ಆಯುರ್ವೇದಿಕ್ ಈಸ್ ಪ್ಯೂರ್ಲಿ ನ್ಯಾಚುರಲ್ ಮೆಡಿಸಿನ್. ವಿ ಕಾನ್ ಡು ಎನಿಥಿಂಗ್ ಮಿರಾಕಲ್ ಒಳಗಡೆ ಹೋಗ್ಬಿಟ್ಟು. ಅಲ್ಲಿ ಏನಾದ್ರು ಡಿಜೆನರೇಟಿವ್ ಚೇಂಜಸ್ ಇದೆ ಅದಕ್ಕೆ ಬೇರೆ ಇದೆ, ಇನ್ಫ್ಲಮೇಷನ್ ಇದ್ದರೆ ಬೇರೆ, ಸೌದ್ರೆ ಬೇರೆ, ಮೂಳೆ ಸೌತಾ ಇದ್ದರೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಥರ ಇದೆ. ಸೊ ಹಂಗಾಗಿ ಒಂದು ಸರಿ ನ್ಯಾಚುರಲ್ ಟ್ರೀಟ್ಮೆಂಟ್ ಟ್ರೈ ಮಾಡೋದು ಹಾರ್ಮ್ ಇಲ್ಲ ಅಂತ ಅನ್ಕೊಳ್ತೀನಿ. ಡಾಕ್ಟರ್, ಇನ್ನು ಬಹಳಷ್ಟು ಜನರಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ, ಇನ್ನೇನೋ ಆಗಿರುತ್ತೆ, ಆ ಮೂಳೆಗಳ ಪೇನ್ ಶುರುವಾಗುತ್ತೆ, ಆನಂತರದಲ್ಲಿ ಆರ್ಥ್ರೈಟಿಸ್ ಅಂತ ಡಯಾಗ್ನೋಸ್ ಮಾಡ್ತಾರೆ. ಅಂಥವರಿಗೆ ಆಯುರ್ವೇದ ಹೆಲ್ಪ್ ಆಗುತ್ತಾ? ಯಾವ ರೀತಿಯಾಗಿ ಅವರನ್ನು ಟ್ರೀಟ್ ಮಾಡ್ತೀರಾ ನೀವು? ಈಗ 100 ಇಯರ್ಸ್ಗಿಂತ ಮುಂಚೆ ಆಯುರ್ವೇದನೇ ಇತ್ತು. ಈಗ ಮಾತ್ರ ಈ ಮಾಡರ್ನ್ ಸೈನ್ಸ್ ಬಂದಿರೋದು. ಮುಂಚೆನೂ ಕೂಡ ಆಕ್ಸಿಡೆಂಟ್ಸ್ ಆಗ್ತಿತ್ತು, ಬೋನ್ ಸೆಟ್ಟರ್ಸ್ ಅಂತಲೇ ಇರೋರು. ಸೊ ಹಾಗಾಗಿ ಈವನ್ ಎಂಥ ಇದು ಇದ್ರೂ ಆಕ್ಸಿಡೆಂಟ್ ಇದ್ದರೂ ಅದನ್ನು ಸೆಟ್ಟಿಂಗ್ ಮಾಡ್ಬೋದು, ಬೋನ್ ಸೆಟ್ ಅಂತ. ಸೊ ಆ ಥರ ಆಯುರ್ವೇದಿಕಲ್ಲಿ ಒಳ್ಳೆ ಟ್ರೀಟ್ಮೆಂಟ್ಸ್ ಇದೆ. ಯಾವ ಜಾಯಿಂಟಿಗೆ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು, ಯಾವ ಥರ ಸೆಟ್ ಮಾಡಬೇಕು, ಅದನ್ನು ನರ್ವ್ ಸಪ್ಲೈ ಆಗಲಿ, ಬ್ಲಡ್ ಸಪ್ಲೈ ಆಗಲಿ, ಬೋನ್ ಏನಾದರೂ ಡಿಫಾರ್ಮಿಟಿ ಆಗೋಗ್ಬಿಟ್ರೆ ಅದನ್ನು ರೀಸೆಟ್ ಮಾಡೋದು ಕೂಡ ಆಯುರ್ವೇದದಲ್ಲಿದೆ. ತುಂಬ ಚೆನ್ನಾಗಿ ಬರೆದಿರೋದೆ. ಸೊ ಯಾವುದೇ ಥರ ಆಕ್ಸಿಡೆಂಟ್ ಇದ್ದರೂ ಕೂಡ ಅಲ್ಲಿನ ನರ್ವ್ ಡ್ಯಾಮೇಜ್ ಆಗಿದ್ರು ಕೂಡ ನಾವು ರೀಎಸ್ಟಾಬ್ಲಿಷ್ ಮಾಡ್ಬೋದು. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥ್ರೈಟಿಸ್ಗೆ ಆಯುರ್ವೇದ ಯಾವ ರೀತಿಯಾಗಿ ಸಹಾಯ ಆಗುತ್ತೆ, ಯಾವ ರೀತಿಯಾಗಿ ಅದು ವರ್ಕ್ ಆಗುತ್ತೆ ಅನ್ನೋದನ್ನು ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ಇದುವರೆಗೆ ನಮ್ಮ ಜೊತೆಗಿದ್ದು ಶತಾಯು ಆಯುರ್ವೇದಿಕ್ ಕ್ಲಿನಿಕ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ. ನೇರವಾದ ಭೇಟಿಗಾಗಿರುವಂತಹ ನಂಬರ್ ಹಾಗೆ ವಿಳಾಸವನ್ನ ನೋಟ್ ಮಾಡಿಕೊಳ್ಳಿ. ಶತಾಯು ಆಯುರ್ವೇದಿಕ್ ಕ್ಲಿನಿಕ್ಸ್, ಆರ್ಟಿ ನಗರ್, ಜೆಪಿ ನಗರ್, ಇಂದಿರಾನಗರ್, ಎಚ್ಎಸ್ಆರ್ ಲೇಔಟ್, ಕೋರಮಂಗಲ, ರಾಜಾಜಿನಗರ್, ಚಂದ್ರ ಲೇಔಟ್, ಬನಶಂಕರಿ, ಯಲಹಂಕ, ಶ್ರೀಗಂಧ ಕಾವಲ್, ವೈಟ್ ಫೀಲ್ಡ್, ಸಹಕಾರ್ ನಗರ್, ರಾಜರಾಜೇಶ್ವರಿ ನಗರ್, ಕಲ್ಯಾಣ್ ನಗರ್. ದೂರವಾಣಿ ಸಂಖ್ಯೆ 9590484848 ಮತ್ತು 8884144466. ವೆಬ್ಸೈಟ್ www.shatayu.com. ಇದು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.